ರಾಮಚಂದ್ರಯ್ಯ ವೆಟರ್ನರಿ ಡಾಕ್ಟ್ರು. ಸುಮಾರು ಒಂದು ತಿಂಗಳಿಂದ ನಾನು ಸೆರಾಕೆರೆಗೆ ಬರ್ತಾಯಿದ್ದೀನಿ. ನನಗೆ ಸಾಕಷ್ಟು ಪಾದ ಉರಿ ಬರೋದು, ಕಾಲು ನೋವು ಬರೋದು, ಒಂದು ಸ್ವಲ್ಪ ಬೆನ್ನು ಹಿಂದೆ ಬ್ಯಾಕ್ ಪೇಯ್ನ್ ಬರೋದು, ಸುಮಾರು ಒಂದು 40% ಇದರಿಂದ ಗುಣ ಆಗಿದೆ. ಶುಗರು ಮೇಡಮರೇ, ನಂದು ಭಾಳ ಹೆವಿ ಶುಗರ್ ಇತ್ತು. ಇಲ್ಲಿ ಬಂದು ನೋಡಿದಾಗ 218 ಶುಗರ್ ಇತ್ತು. ಥೆರಪಿಗಿನ್ನ ಮುಂಚೆ 218, 278 ಇತ್ತು. ಬೆಡ್ಡು ಇದು ಮದರ್ ಥೆರಪಿ, ಮದರ್ ಸ್ಪೆಷಲ್ ಎಲ್ಲ ಮಾಡಿ 1 ಅವರು 4 ಲೋಟ ಜೇಡ್ ವಾಟರ್ ಎಲ್ಲ ಕುಡಿದು ವಾಕ್ ಮಾಡಿ ನಾನೀಗ ಟೆಸ್ಟ್ ಮಾಡಿ ನೋಡಿದಾಗ ಬರೀ 160 ಇದೆ. ನೂರ 18. ನಾನು ಗೆಳೆಯರೆ, ನಾನು ಯಾವತ್ತೂ ಈ ಥರ ಕಮ್ಮಿ ಆಗಿರೋದ ಯಾವ ಡಾಕ್ಟ್ರು, ಯಾವ ಇಂಜಿನಿಯರು, ಯಾವ ವಿಜ್ಞಾನಿ ಹತ್ರಲ್ಲೂ ನೋಡಿರಲ್ಲ. ಈ ಸೆರಾಕೆರೆಯಲ್ಲಿ ಒಂದೇ ಗಂಟೆಯಲ್ಲಿ 118 ಕಮ್ಮಿ ಆಯಿತು ಅಂದರೆ ಇದು ಆಶ್ಚರ್ಯಪಟ್ಟೆ. ಬಹಳ ಖುಷಿ. ಅಂದರೆ ಇದೇ ಥರ ಇದ್ದರೆ ನನ್ನ ಜೀವನ ಇನ್ನೂ ಸ್ವಲ್ಪ ದಿವಸ ಬದುಕ್ಬೋದಲ್ಲ ಅಂತ ಎಲ್ಲ. ನಮ್ಮ ಶುಗರ್ ಬಂದ್ಬಿಟ್ಟು ನಾರ್ಮಲ್ ಆಗಿ ಇರಬೇಕಪ್ಪ ಅಂತ ಅನ್ನುವಾಗ ನಾವು ಕೂಡ ಈ ಥೆರಪಿನ ಬಂದ್ಬಿಟ್ಟು ರೆಗ್ಯುಲರ್ ಆಗಿ ಮಾಡಬೇಕು ಅಪ್ಪ ಅಮ್ಮ. ರೆಗ್ಯುಲರ್ ಆಗಿ ಅಂತ ಅನ್ನುವಾಗ 2 ಟೈಮ್ ಥೆರಪಿ ಮಾಡುವಾಗ ನಮ್ಮ ಶುಗರ್ ಏನಾಗುತ್ತೆ, ಬೇಗನೆ ನಾರ್ಮಲ್ ಅನ್ನೋದು ಆಗ್ತಾ ಹೋಗುತ್ತೆ ಅಪ್ಪ. ಹ್ಞೂ ಮೇಡಮ್, ನಾನು ಒಂದೇ ಟೈಪ್ ಮಾಡ್ತಾ ಇರೋದು. ರೆಗ್ಯುಲರಾಗಿ 2 ಟೈಮ್ ಮಾಡೋಕ್ಕೆ ಪ್ರಯತ್ನ ಪಟ್ಟು ಬೆಡ್ ತೊಗೊಳಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಏನಾದರೂ ಮಾಡಿ ಬೆಡ್ ತೊಗೊಂಡೋಗಿ ಮನೆಯಲ್ಲಿ ಮಕ್ಕಳು, ಮರಿ, ಹೆಂಡತಿ, ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳೆಲ್ಲ ಮಾಡ್ಬೋದು. ಹಾಗಾಗಿ ದಯಮಾಡಿ ನಾನು ಈಗ ಪ್ರಯತ್ನ ಮಾಡ್ತಾಯಿದ್ದೀನಿ. ಮುಂದಿನ ವಾರದೊಳಗೆ ಬೆಡ್ ಪರ್ಚೇಸ್ ಮಾಡಬೇಕು ಅಂತ ಇದ್ದೀನಿ. ಓಕೆ ಅಪ್ಪ, ಇವಾಗ ನಿಮ್ಮ ಪ್ರಕಾರ ಬಂದ್ಬಿಟ್ಟು ಶುಗರಿಗೆ ಬಂದ್ಬಿಟ್ಟು ಟ್ಯಾಬ್ಲೆಟ್ ತಗೊಂಡು ಗುಣ ಆಗೋದು ಚೆನ್ನಾಗ, ಅಥವಾ ಈ ಥರ ನ್ಯಾಚುರಲ್ ಆಗಿ ತಗೊಂಡು ಗುಣ ಆಗೋದು ಚೆನ್ನಾಗಿ? ಮಾತ್ರೆ ನುಂಗಿ ಹೊಟ್ಟೆ ನೋವು ಬರ್ತಾಯಿತ್ತು ಮೇಡಮ್. ವರ್ಷವೆಲ್ಲ 1.5 kg ಮಾತ್ರೆ ಇದ್ದಾವೆ. ಹಂಗಾಗಿ ಈ ಥೆರಪಿ ಮಾಡೋದ್ರಿಂದ ಯಾವುದೇ ರೋಗ ರುಜಿನ ಬರೋಲ್ಲ, ಯಾವ ಕಿಡ್ನಿ ಎಫೆಕ್ಟ್ ಬರೋಲ್ಲ. ಇದನ್ನೇ ಥೆರಪಿ ಮಾಡಬೇಕು ಅನ್ನೋ ಬಯಕೆ. ದಯಮಾಡಿ ತಾವು ಎಲ್ಲರೂ ಸೆರಾಕೆರೆಗೆ ಬಂದು ಈ ಒಂದು ಅವಕಾಶನ ಕಳ್ಕೊಂಡಂಗೆ ಎಲ್ಲರೂ ಒಟ್ಟಾಗಿ ಬಂದು ಈ ಥೆರಪಿ ಮಾಡಿ ಆರೋಗ್ಯ ಚೆನ್ನಾಗಿಟ್ಕೊಳ್ರಿ. ನಾನು ಇದೇ ರೀತಿ ಬಂದು ಮಾಡ್ತಾಯಿದ್ದೀನಿ. ಮುಂದೆ ಒಂದು ಬೆಡ್ ತೊಗೊಂಡು ಈ ಶುಗರನ್ನು ಏಕ್ದಮ್ ಕಮ್ಮಿ ಆಯ್ತಲ್ಲ, ನನಗೆ ಆಶ್ಚರ್ಯ ಆಗ್ಬಿಡ್ತು. ದಿನವೆಲ್ಲ 8 ದಿವಸ ಕಟ್ಟಲೆ ಇದ್ದರೂ ಇಷ್ಟೊಂದು ಕಮ್ಮಿ ಆಗೋಲ್ಲ. 278 ಇದ್ದದ್ದು 118 ಬಂದಿದೆ. ಏನಿಲ್ಲ ಮೇಡಮ್, ಅಲ್ಲಿ ಟ್ಯಾಬ್ಲೆಟ್ ಇಲ್ಲ, ಇಂಜೆಕ್ಷನ್ ಇಲ್ಲ, ಮಾತ್ರೆ ಇಲ್ಲ, ಯಾವುದೇ ಇಲ್ದಂಗೆ ಈ ಒಂದು VIP ಬೆಡ್ಡಲ್ಲಿ ಹಿಂಗಾಗಿರೋದು ಇದೇ ಪ್ರಥಮ. ನನಗೆ ಈ ಟೆಸ್ಟ್ ಮಾಡಿದ್ದು ಭಾಳ ಒಳ್ಳೆಯದಾಯ್ತು. ಶುಗರ್ ಇರೋಂಥ ಅಪ್ಪ ಅಮ್ಮಂದಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ದಯಮಾಡಿ ಶುಗರ್ ಯಾರ್ಯಾರಿಗಿದೆ, ಶುಗರ್ನವರು ಈ ಒಂದು ಥೆರಪಿ ಮಾಡಿ, ಯಾವುದೇ ಈ ಮೈಗೆ ಇಂಜೆಕ್ಷನ್ ತಾಣ್ದಂಗೆ, ಮಾತ್ರೆ ನುಂಗ್ದಂಗೆ ಈ ಒಂದು ಥೆರಪಿನ ಅವಕಾಶನ ಉಪಯೋಗಿಸ್ಕೊಳ್ರಿ. ಎಲ್ಲರೂ ದಯಮಾಡಿ ಬಂದು ಈ ಒಂದು ಸೆರಾಕೆರೆಯಲ್ಲಿ ಭಾಗಿಯಾಗಿ ತಮ್ಮ ಆರೋಗ್ಯನ 100 ವರ್ಷ ಬಾಳಿ ಬದುಕೋಂಥ ಅವಕಾಶನ ಕಳ್ಕೊಬೇಡಿ. ಎಲ್ಲರೂ ದಯಮಾಡಿ ಬನ್ನಿ, ಸೆರಾಕೆರನ್ನ ಉಪಯೋಗಿಸ್ಕೊಳ್ರಿ.